ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಸಿರಿವಾರ ತಾಲೂಕಿನ ಕವಿತಾಳ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಬಾಂಧವರ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ PSI ವೆಂಕಟೇಶ್ ನಾಯಕ್ ಕವಿತಾಳ್ ರವರು ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ PSI ವೆಂಕಟೇಶ್ ನಾಯಕ್ ರವರು, ಬಕ್ರೀದ್ ಹಬ್ಬ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ಎಲ್ಲರೂ ಹಿಂದೂ ಮುಸ್ಲಿಂ ಎನ್ನದೆ ಶಾಂತಿಯಿಂದ ಹಬ್ಬವನ್ನ ಆಚರಿಸಬೇಕು. ಭಾರತ ಭಾವೈಕ್ಯತೆಯ ಸಾರುವ ದೇಶ. ಪ್ರತಿಯೊಬ್ಬರೂ ಸಮಾಜದಲ್ಲಿ ಐಕ್ಯತೆಯನ್ನ ಪ್ರತಿಬಿಂಬಿಸುವ ಕೆಲಸ ಮಾಡಬೇಕು. ಅದು ಬಿಟ್ಟು ಅಶಾಂತಿ ಅಧರ್ಮಕ್ಕೆ ಪ್ರಚೋದನೆ ಕೊಡುವ ಕೆಲಸ ಯಾರೂ ಮಾಡಬಾರದು ಎಂದು PSI ವೆಂಕಟೇಶ್ ನಾಯಕ ಹೇಳಿದರು. ಈ ಸಂದರ್ಭದಲ್ಲಿ ಸೈಯದ್ ಅಜಮ್ ದಣಿ, ಸೈಯದ್ ಶಂಸುದ್ದೀನ್, ಭೀಮಣ್ಣ ನಾಯಕ್ ಕಾಚಾಪುರ, ವವಣ್ಣ ಮುಖಂಡರು ಈರಣ್ಣ ಕೆಳಗೇರಿ, ದುರ್ಗಪ್ಪ, ಕಾಸಿಂ ಅಲಿ, ಶಿವಕುಮಾರ್, ಯಾಕೋಬ್ ನವಾಜ್, ಅಬ್ದುಲ್ ಗನಿ, ಬಂಜೆ ನವಾಜ್, ಮೌನೇಶ್ ನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು. ಗುಡಿಸಿ ಕರ್ಕೊಂಡು ಹೋದಾಗ ಏನು ಮಾಡ್ತಾರೆ, ಅವರಾಗಿ ನಾವಾಗಿರ್ಬೋದು. ಗಾಡಿ ಬೈಕ್ ಮೇಲೆ ಹೋಗ್ತಾರೆ, ಹೋದಾಗ ಏನನ್ನ ಅಮೌಂಟ್ಗಳಾಗ್ತವೆ, ಅಮೌಂಟ್ಗಳ ಹಾಲನ್ನು ನೋಡಿಕೆ ಅಂತೇಳಿ ಒಳ್ಳೇದಾಗಲಂತೇಳಿ ಶುಭ ಕೊಡಬೇಕು. ಯಾಕಂದ್ರೆ ಪ್ರೀತಿ ವಿಶ್ವಾಸನೇ ದೊಡ್ಡದು. ಇವತ್ತು ಜಾತಿ ಮತ ಧರ್ಮ ಯಾವುದು ಬರಲ್ಲ, ಎಲ್ರಿಗೂ ಇರೋದು ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಮತ. ನಾವು ನೇಮಕ ಅಂದರೆ ಏನು, ಪೂಜೆಗಳು ಮಾಡಿದಾಗ ಗ್ರಂಥವನ್ನು ಬದಲಾವಣೆ ಮಾಡ್ಕೊಂಡಿರ್ಬೋದು. ಅಷ್ಟೇವಾಗಿ ಮನುಷ್ಯತ್ವದಲ್ಲಿ ಇರತಕ್ಕಂಥ ಮಾನವತೆಯಲ್ಲಿ ಇರ್ತಕ್ಕಂಥದ್ದು ಒಂದೇದಾಗಿ. ಹಾಗಾಗಿ ಎಲ್ಲರೂ ಬಕ್ರೀದ್ ಹಬ್ಬಕ್ಕೆ ಒಳ್ಳೇದಾಗಲಂತ ಶುಭ ಕೊಡ್ತೀನಿ. ಯಾಕಂದರೆ ಯಾರು ಕೂಡ ಗೋಮಗಾದನ್ನು ಸೃಷ್ಟಿ ಮಾಡಬೇಕು. ಅಣ್ಣ ಹೇಳ್ದಂಗೆ ಇವತ್ತು ಪ್ರತಿಯೊಂದು ಹಬ್ಬ ಅಂತಂದ್ರೆ ನಮ್ಗೆ ಏನಾಗ್ತದೆ, ಖುಷಿಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ಹಬ್ಬ ಇರ್ತದೆ, ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಕುಡಿಯೋಕ್ಕೆ. ಹಬ್ಬದ ಸಮೇತವಾಗಿ ಶಾಂತಿ ಸಭೆ ಕರೀತೀವಿ. ನಾವು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾಗಿ ಮಾತನಾಡ್ತೀವಿ. ಯಾವುದೇ ಕಾರಣಕ್ಕೂ ಗಲಾಟೆಗಳು ಆಗದಂತೆ ಶಾಂತಿ ರೀತಿಯಿಂದ ಹಬ್ಬ ಆಚರಣೆ ಮಾಡೋದಕ್ಕಾಗಿ ಮುಸ್ಲಿಂ ಬಂಧುಗಳು ಮತ್ತು ಹಿಂದೂ ಬಂಧುಗಳು ಒಂದೇ ಐಕ್ಯತೆಯಿಂದ ಬಾಳಬೇಕಂತ ನಾನು ಎರಡು ಅನಿಸಿಕೆಗಳನ್ನು ಹೇಳುತ್ತೇನೆ. ಮತ್ತು ಅದೇ ದಿನ ಒಂದು 7ನೇ ತಾರೀಕಿಗೆ ಮೇಲ್ಗೈ ದಿನ ಭಾಳಷ್ಟು ಯುವಕರು ಕುಡಿತಿರ್ತಾರೆ. ಅದಕ್ಕಾಗಿ ಶಾಂತಿ ರೀತಿಯಿಂದ ವರ್ತಿಸಬೇಕೆಂದು ನಾನು ನನ್ನಲ್ಲಿ ಒಂದು ಕಳಕಳಿ ಮನವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಓಬಣ್ಣ ಕಡ್ತಲ್, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ. ಇರುವಂಥ ಕೆಲಸ ಆಗುತ್ತೆ. ಯಾಕಂದರೆ ಅದನ್ನು ಕಡಿಮೆ ಮಾಡಿ ಭಾವೈಕ್ಯತೆ ಮೆರೆಯುವ ಕೆಲಸ ಮಾಡಬೇಕಾಗಿ ನನ್ನ ಮನವಿ. ಯಾಕೆಂದರೆ ಇವುಗಳಿಂದ ಹಬ್ಬಗಳಿಗೆ ಅಶಾಂತಿ ಉಂಟು ಮಾಡುತ್ತೆ. ಯಾಕಂದರೆ ಎಲ್ಲ ಪ್ರೀತಿ ಇರುತ್ತೆ, ಆಮೇಲೆ ಇದರ ಮದ್ಯಪಾನ ಧರಿಸಿ ಬಂದು ಅಲ್ಲಿ ಹಬ್ಬದಲ್ಲಿ ಗಲಾಟೆ ಮಾಡಿದ ಕೆಲವೊಂದು ವ್ಯಕ್ತಿಗಳ ಯುವಕರು ಆ ಥರ ಆಗಬಾರ್ದು ಅಂತೇಳಿ ಮೊಹರಂ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಯಾವುದೇ ಹಬ್ಬ ಆಗಿದ್ದರೂ ಕೂಡ ಅದರಿಂದ ಅವಸ್ಥೆ ಹದಗೆಡ್ತದೆ. ಆದಷ್ಟು ಮದ್ಯಪಾನದ್ದು ದಿನವೂ ಬಂದ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿ